ನಮಸ್ಕಾರ. ಇಂದು ನಾವು ಕಲಿಯಲಿದ್ದೇವೆ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್. ಹಾಗಾದ್ರೆ ಇಂದು ನಾವು ಕಲಿಯೋಣ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಮತ್ತು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ನಿಂದ ಏನೇನು ಲಾಭಗಳಿವೆ ಎಂದು. ಹಾಗಾದ್ರೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡೋಣ. ಬನ್ನಿ ಹಾಗಾದ್ರೆ ಮೊದಲು ನೋಡೋಣ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್. ಡೀಪ್ ಬ್ರೀದಿಂಗ್ ಮಾಡೋದಕ್ಕೆ ಈ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ. ಮೊದಲನೆಯದಾಗಿ ಕಂಫರ್ಟಬಲ್ ಪೊಸಿಷನ್ ನಲ್ಲಿ ಕೂತ್ಕೊಳ್ಳಿ. ನಿಮಗೆ ಬೇಕು ಅನ್ಸಿದ್ರೆ ಕಣ್ಣುಗಳನ್ನು ಮುಚ್ಚಿ ಮತ್ತೆ ರಿಲ್ಯಾಕ್ಸ್ ಆಗಿ ನಿಮ್ಮ ಬ್ರೀದಿಂಗ್ ಕಡೆಗೆ ಗಮನ ಕೊಡಿ. ಉಸಿರನ್ನು ನಿಧಾನವಾಗಿ ಒಳಗೆ ಎಳೆಯಿರಿ ಮತ್ತೆ ಹೊರಗೆ ಬಿಡಿ. ಉಸಿರನ್ನು ಒಳಗೆ ಎಳೆಯಿರಿ ಮತ್ತು ಹೊರಗೆ ಬಿಡಿ. ಮುಖ್ಯವಾಗಿ ಗಮನದಲ್ಲಿಡಿ, ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಬ್ರೀದಿಂಗ್ ಕಡೆಗೆ ಇರಬೇಕು. ನಿಧಾನವಾಗಿ ಉಸಿರನ್ನು ಎಷ್ಟು ಸಾಧ್ಯವೋ ಅಷ್ಟು ಒಳಗೆ ಎಳ್ಕೊಳ್ಳಿ ಮತ್ತೆ ಹೊರಗೆ ಬಿಡಿ. ಮತ್ತೆ ಉಸಿರನ್ನು ಒಳಗೆ ಹೊರಗೆ ಮಾಡುವ ಪ್ರಕ್ರಿಯೆಯ ಸಮಯವನ್ನು ಹೆಚ್ಚಿಸಿ. ಮತ್ತೆ ಒಳಗಿನವರೆಗೆ ಉಸಿರನ್ನು ಎಳ್ಕೊಂಡು ನಿಧಾನವಾಗಿ ರಿದಮ್ ಜೊತೆಗೆ ಮಾಡಿ. ಈ ರೀತಿಯಾಗಿ ಉಸಿರನ್ನು ಎಷ್ಟು ಸಾಧ್ಯವೋ ಅಷ್ಟು ಒಳಗೆ ಮತ್ತೆ ಹೊರಗೆ ಬಿಡಬೇಕು. 9 ಯೋಗದ ಬ್ರೀದಿಂಗ್ ಪ್ರಾಕ್ಟೀಸಸ್ ಮನಸ್ಸಿನ ಶಾಂತಿಗಾಗಿ, ಬಾಡಿ ಬ್ಯಾಲೆನ್ಸ್ಗಾಗಿ ಮತ್ತು ಹೀಲಿಂಗ್. 1. ನದಿ ಶೋಧನ ಅಥವಾ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್. ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ ಅನ್ನು ಹೀಗೆ ಮುಚ್ಚಿ ಮತ್ತೆ ಉಸಿರನ್ನು ಎಳ್ಕೊಳ್ಳಿ ರೈಟ್ ನಾಸ್ಟ್ರಿಲ್ ನಿಂದ. ಮತ್ತೆ ನಿಮ್ಮ ರೈಟ್ ನಾಸ್ಟ್ರಿಲ್ ಅನ್ನು ಬಂದ್ ಮಾಡಿ ಮತ್ತೆ ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ ಅನ್ನು ಓಪನ್ ಮಾಡಿ ಉಸಿರನ್ನು ಹೊರಗೆ ಬಿಡೋದಕ್ಕಾಗಿ. 2ನೇಯದು ಉಜ್ಜಯಿ ಅಥವಾ ಓಷನ್ಸ್ ಬ್ರೀತ್. ನಾವು ಉಸಿರನ್ನು ಒಳಗೆ ಎಳ್ಕೋಬೇಕು ಬಾಯಿಂದ ಮತ್ತೆ ಉಸಿರನ್ನು ಹೊರಗೆ ಬಿಡಬೇಕು ಮೂಗಿನಿಂದ. 3ನೇಯದು ಶೀತಲಿ ಪ್ರಾಣಾಯಾಮ ಅಥವಾ ಕೂಲಿಂಗ್ ಬ್ರೀತ್. ನಿಮ್ಮ ನಾಲಿಗೆಯನ್ನು ಸೈಡ್ ನಿಂದ ಹೋಲ್ಡ್ ಮಾಡಿ ಟ್ಯೂಬ್ನ ಹಾಗೆ ಶೇಪ್ ಬರಬೇಕು. ಮತ್ತೆ ಉಸಿರನ್ನು ಒಳಗೆ ಎಳ್ಕೊಳ್ಳಿ ಎಷ್ಟು ಸಾಧ್ಯವೋ ಅಷ್ಟು. ನಂತರ ನಿಮ್ಮ ಬಾಯನ್ನು ಮುಚ್ಚಿ ಮತ್ತು ಉಸಿರನ್ನು ಹೊರಗೆ ಬಿಡಿ. 4ನೇಯದು ಸಿತ್ಕಾರಿ ಪ್ರಾಣಾಯಾಮ ಅಥವಾ ದ ಹಿಸ್ಸಿಂಗ್ ಬ್ರೀತ್. ಇದರಲ್ಲಿ ಉಸಿರನ್ನು ಬಾಯಿಂದ ಒಳಗೆ ಎಳ್ಕೋಬೇಕು ಮತ್ತೆ ಮೂಗಿನಿಂದ ಉಸಿರನ್ನು ಬಿಡಬೇಕು. 5ನೇಯದು ಭ್ರಾಮರಿ ಅಥವಾ ದ ಹಮ್ಮಿಂಗ್ ಬ್ರೀತ್. ನಿಮ್ಮ ಕೈಗಳನ್ನು ನಿಮ್ಮ ಮುಖದ ಮೇಲೆ ಇಡಬೇಕು, ಇಲ್ಲಿ ನೋಡುತ್ತಿರುವ ಹಾಗೆ. ಉಸಿರನ್ನು ಹೊರಗೆ ಬಿಡಿ, ಹೀಗೆ ಹಮ್ಮಿಂಗ್ ನ ಸೌಂಡ್ ಬರುವ ಹಾಗೆ. 6ನೇಯದು ಭಸ್ತ್ರಿಕಾ ಅಥವಾ ದ ಬೆಲೋಸ್ ಬ್ರೀತ್. ಉಸಿರನ್ನು ಒಳಗೆ ಎಳ್ಕೊಳ್ಳಿ, ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮ ಅಬ್ಡಾಮೆನ್ ಅನ್ನು ಪುಷ್ ಮಾಡಿ. ಹೇಗೆ ಪುಷ್ ಮಾಡಬೇಕು ಅಂದ್ರೆ ನಿಮ್ಮ ಮೂಗಿನಿಂದ ಫೋರ್ಸ್ ಆಗಿ ಉಸಿರು ಬರುವ ಹಾಗೆ. 7ನೇಯದು ಸೂರ್ಯ ಬೇದನ್ ಅಥವಾ ಸೋಲಾರ್ ಬ್ರೀತ್. ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ ಕೈಗಳನ್ನು ಇಟ್ಕೊಳ್ಳಿ. ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ಸ್ ಕವರ್ ಮಾಡಿ ಮತ್ತೆ ಉಸಿರನ್ನು ಎಳ್ಕೊಳ್ಳಿ ನಿಮ್ಮ ರೈಟ್ ನಾಸ್ಟ್ರಿಲ್ ನಿಂದ. ನಂತರ ರೈಟ್ ನಾಸ್ಟ್ರಿಲ್ ಅನ್ನು ಕವರ್ ಮಾಡಿ ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ ನಿಂದ ಉಸಿರನ್ನು ಹೊರಗೆ ಬಿಡಿ. 8ನೇಯದು ಚಂದ್ರ ಭೇದನ ಅಥವಾ ದ ಲೂನಾರ್ ಬ್ರೀತ್. ನಿಮ್ಮ ರೈಟ್ ನಾಸ್ಟ್ರಿಲ್ ಕವರ್ ಮಾಡಿ ಉಸಿರನ್ನು ಎಳ್ಕೊಳ್ಳಿ ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ ನಿಂದ. ಮತ್ತೆ ಎಕ್ಸೇಲ್ ಮಾಡಿ ಅದೇ ಲೆಫ್ಟ್ ನಾಸ್ಟ್ರಿಲ್ ನಿಂದ. ಮತ್ತೆ ಉಸಿರನ್ನು ಒಳಗೆ ಎಳ್ಕೊಳ್ಳಿ, ನಿಧಾನವಾಗಿ ಹೊರಗೆ ಬಿಡಿ. 9ನೇಯದು ಆಕ್ಟಿವ್ ಯೋಗಿಕ್ ಬ್ರೀದಿಂಗ್. ಡೀಪ್ ಬ್ರೀದಿಂಗ್ ನ ಬೆನಿಫಿಟ್ಸ್ ಏನೇನೆಂದ್ರೆ ಮೆಂಟಲ್ ಕಾಮ್ನೆಸ್ ಮತ್ತು ಕ್ಯಾಪಬಿಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಮನಸ್ಸನ್ನು ಶುದ್ಧಗೊಳಿಸುತ್ತೆ
ಪ್ರಾಣಾಯಾಮ ಮಾಡೋದ್ರಿಂದ ಆಕ್ಸಿಜನ್ ಬ್ರೀದಿಂಗ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಬಾಡಿಯಿಂದ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ಗೆ ಬೆನಿಫಿಟ್ಸ್ ಆಗುತ್ತೆ ಮತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಿಮ್ಮ ಲಂಗ್ಸ್ಗೆ ಶಕ್ತಿ ಬರುತ್ತೆ ಮತ್ತೆ ನಿಮ್ಮ ಸ್ಲೀಪ್ ಕ್ವಾಲಿಟಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ನೀವು ಸದಾ ಆಕ್ಟಿವ್ ಆಗಿರಬಹುದು ಮತ್ತೆ ನಿಮ್ಮ ಎಲ್ಲ ಆರ್ಗನ್ಸ್ಗೆ ತುಂಬಾ ಲಾಭಗಳಾಗುತ್ತವೆ. ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಈ ಎಕ್ಸರ್ಸೈಸ್ ಮಾಡೋದ್ರಿಂದ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಅನ್ನು ಹೇಗೆ ಮಾಡೋದೆಂದು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ ಅಂತ ನಂಬಿದ್ದೀನಿ. ಮತ್ತು ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್ ನಿಂದ ಆಗುವ ಲಾಭಗಳನ್ನು ಕೂಡ ತಿಳ್ಕೊಂಡ್ರಿ. ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ವಿಡಿಯೋಸ್ ದೊಂದಿಗೆ. ಅಲ್ಲಿವರೆಗೆ ಥ್ಯಾಂಕ್ಸ್ ಮತ್ತು ಗುಡ್ ಬೈ.